ಐ ಆಮ್ ಲೈಕ್ ದಿಸ್ ಓನ್ಲಿ. ಈ ಸೆಂಟೆನ್ಸ್ ಕರೆಕ್ಟಾಗಿದೆಯಾ? ಅದಕ್ಕಿಂತ ಮುಂಚೆ ನಾನು ಓನ್ಲಿ ವರ್ಡ್ ಬಗ್ಗೆ ಹೇಳ್ತೀನಿ. ಓನ್ಲಿನ ಯಾವಾಗ ಯಾವ ರೀತಿಯಲ್ಲಿ ಯೂಸ್ ಮಾಡಬೇಕು ಅಂತ. ಓನ್ಲಿನ ನಾವು ಒಂದು ಕ್ಯಾಟಗರಿ ಬಗ್ಗೆ ಮಾತಾಡಬೇಕಾದ್ರೆ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಈಸ್ ದ ಓನ್ಲಿ ಚೈಲ್ಡ್, ಈಸ್ ದ ಓನ್ಲಿ ಡಾಕ್ಟರ್ ಇನ್ ದ ವಿಲೇಜ್. ಇದೇ ರೀತಿ ನಾವು ರೀಸೆಂಟಾಗಿ ನಡೆದಿರೋ ವಿಷಯ ಬಗ್ಗೆ ಮಾತಾಡಬೇಕಾದ್ರೆ ಕೂಡ ನಾವು ಓನ್ಲಿ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಇಟ್ಸ್ ಬೀನ್ ಓನ್ಲಿ ಅ ವೀಕ್, ಇಟ್ಸ್ ಬೀನ್ ಓನ್ಲಿ ಅ ಇಯರ್. ಅದೇ ರೀತಿ ಎಕ್ಸೆಪ್ಟ್ ದಟ್ ಬದಲಾಗಿ ಇಲ್ಲಾಂದರೆ ಬಟ್ ಬದಲು ಯೂಸ್ ಮಾಡ್ಬೋದು. ಐ ಕ್ಯಾನ್ ಕಾಲ್ ಹಿಮ್ ಮೈ ಸೆಲ್ಫ್ ಬಟ್ ಐ ಆಮ್ ಬಿಸಿ ಫಾರ್ ದ ಡೇ ಅನ್ನೋ ಬದಲು ಐ ಕ್ಯಾನ್ ಕಾಲ್ ಹಿಮ್ ಮೈ ಸೆಲ್ಫ್ ಓನ್ಲಿ ಐ ಆಮ್ ಬಿಸಿ ಫಾರ್ ದ ಡೇ. ಅದೇ ರೀತಿ ಇಮ್ಯಾಜಿನ್ ಯಶ್ ಓನ್ಲಿ ವಿತೌಟ್ ಬಿಯರ್ಡ್. ಎಷ್ಟನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ ಬಿಯರ್ಡ್ ಇಲ್ಲದೆ ಅನ್ನೋದನ್ನು ನಾವು ಈ ಥರ ಹೇಳ್ಬೋದು. ಅದೇ ರೀತಿ ನಾನು ಫಸ್ಟ್ ಒಂದು ಸೆಂಟೆನ್ಸ್ನ ಹೇಳಿದ್ದೆ, ಐ ಆಮ್ ಲೈಕ್ ದಿಸ್ ಓನ್ಲಿ. ಇದನ್ನು ನಾವು ಯಾವ ರೀತಿ ಹೇಳ್ಬೋದು? ದಿಸ್ ಇಸ್ ಮೀ. ಅದೇ ರೀತಿ ಐ ಓನ್ಲಿ ಡಿಡ್ ಇಟ್, ಐ ಡಿಡ್ ಇಟ್ ಮೈ ಸೆಲ್ಫ್, ಐ ಆಮ್ ಡೂಯಿಂಗ್ ದಟ್ ಓನ್ಲಿ, ದಟ್ಸ್ ವಾಟ್ ಐ ಆಮ್ ಡೂಯಿಂಗ್ ಅಂತ ಕೂಡ ಹೇಳ್ಬೋದು. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಪೇಜ್, ಯೂಟ್ಯೂಬ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ.